ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಸ್ಮೈ. ನಮಸ್ತೆ ಎಲ್ರಿಗೂ. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಯಾರಿಗೆಲ್ಲ ಗುರುಬಲ ಇದೆ, ಯಾರಿಗೆಲ್ಲ ಏನೇನು ಕೆಲಸ ಕಾರ್ಯಗಳಿಗೆ ಧೈರ್ಯವಾಗಿ ಮುನ್ನುಗ್ಗಬಹುದು, ಯಾವೆಲ್ಲ ಕೆಲಸ ಕಾರ್ಯಗಳಾಗುತ್ತೆ, ಮನೆ ಆಗುತ್ತೆ, ಮದುವೆ, ಜಾಬ್, ಬಿಸ್ನೆಸ್ ಯಾವುದೇ ಇರಬಹುದು, ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಲೀಸಾಗಿ ಆಗಬೇಕಾದ್ರೆ ಗುರುಬಲ ಇದೆಯಾ ಅಂತ ಹೆಚ್ಚಿನವರು ನೋಡುವಂಥದ್ದು. ಹಾಗೆ ಮದುವೆಗೆ, ಮುಖ್ಯವಾಗಿ ಮದುವೆಗೆ ಗುರುಬಲ ಇದೆಯಾ ಹುಡುಗ ಹುಡುಗಿಗೆ ಅಂತ ಚೆಕ್ ಮಾಡಿಸೋದು ಜನರು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಹಾಗೆ ಯಾರಿಗೆಲ್ಲ ಗುರುಗ್ರಹದಿಂದ ಸಮಸ್ಯೆ ಇದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಗುರುಗ್ರಹ ಒಳ್ಳೆಯವನೇ, ಏನೂ ಕೆಟ್ಟದ್ದು ಮಾಡೋದಿಲ್ಲ. ಶುಕ್ರದಶ ಬಂದಾಗ ಹಾಗೆ ಗುರುದಶ ಬಂದಾಗ ಯಾವ ಸಮಸ್ಯೆನೂ ಮಾಡೋದಿಲ್ಲ ಅನ್ನೋದೆಲ್ಲ ಸುಳ್ಳು. ಓಕೆ, ಗುರುಗ್ರಹ ಕೂಡ ಕೆಟ್ಟದ್ದನ್ನು ಮಾಡುತ್ತೆ, ಶುಕ್ರಗ್ರಹ ಕೂಡ ಕೆಟ್ಟದ್ದನ್ನು ಮಾಡುತ್ತೆ, ಹಾಗೆ ಶನಿ ಗ್ರಹ ಕೂಡ ಒಳ್ಳೆಯದನ್ನು ಮಾಡುತ್ತೆ, ರಾಹು ಕೂಡ ಒಳ್ಳೇದು ಮಾಡುತ್ತೆ, ಕೇತು ಕೂಡ ಒಳ್ಳೇದು ಮಾಡುತ್ತೆ, ಕುಜ ಕೂಡ ಒಳ್ಳೇದು ಮಾಡುತ್ತೆ. ಎಲ್ಲ ಗ್ರಹಗಳು ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಓಕೆ, ಹಾಗಾದರೆ ಗುರುಗ್ರಹ ಯಾರಿಗೆಲ್ಲ ಕೆಟ್ಟದ್ದು ಮಾಡುತ್ತೆ ಈ ಒಂದು ಸಂದರ್ಭಗಳಲ್ಲಿ ಅಂತ ನೋಡೋಣ. ಅಕ್ಟೋಬರ್ 18ರವರೆಗೆ ಮಿಥುನದಲ್ಲಿ ಗುರುಗ್ರಹ ಇರುವಂಥದ್ದು. ಸೊ ಯಾರಿಗೆಲ್ಲ ಏನೇನು ಸಮಸ್ಯೆಗಳು ಬರುತ್ತೆ, ಯಾರೆಲ್ಲ ಎಚ್ಚರವಾಗಿರಬೇಕು ಅನ್ನೋದನ್ನು ನಾವು ನೋಡೋಣ. ಓಕೆ, ಮೊದಲನೇದಾಗಿ ಕುಂಭ ರಾಶಿ ಅಥವಾ ಕುಂಭ ಲಗ್ನದವರಿಗೆ ಗುರುಗ್ರಹ 5ನೇ ಮನೆಯಲ್ಲಿ ಇರುವಂಥದ್ದು. ಸೊ ಈ 5ನೇ ಮನೆಯಲ್ಲಿ ಇರುವಾಗ 5ನೇ ಮನೆಯ ಫಲವನ್ನು ಹೆಚ್ಚಾಗಿ ಗುರುಗ್ರಹ ಕೊಡುವಂಥದ್ದು. ಯಾರ ಜಾತಕದಲ್ಲಿ ಗುರು ದಶಾ ನಡೀತಾ ಇದೆಯೋ, ಕುಂಭರಾಶಿ ಅಥವಾ ಲಗ್ನದವರ ಜಾತಕದ ಅಲ್ಲಿ ಗುರುಗ್ರಹ ದಶಾ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿಗಳಲ್ಲಿ ನಡೀತಾ ಇದೆಯೋ ಅಂಥವರಿಗೆ ಇದು ಫಲ 100% ವರ್ಕ್ ಆಗುತ್ತೆ. ಹಾಗೆ ಯಾರಿಗೆ ನಡೀತಾ ಇಲ್ವೋ ಈಗ ಗುರು ದಶಾ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿ, ಅವರಿಗೆ ಇದನ್ನು ನೆಗ್ಲೆಕ್ಟ್ ಮಾಡಬಹುದು. ಯಾಕಂತ ಹೇಳಿದರೆ ಅವರ ಬೇರೆ ಗ್ರಹಗಳು ಯಾವುದಿರುತ್ತೆ ಅದರ ಫಲವನ್ನು ಕೊಡ್ತಾ ಇರುತ್ತೆ. ಓಕೆ, ಈಗ ಒಂದು ಸ್ಕೂಲ್ ಇರುತ್ತೆ, ಸ್ಕೂಲ್ನಲ್ಲಿ HM ಇರ್ತಾರೆ, ಮತ್ತು ಬೇರೆ ಬೇರೆ ಟೀಚರ್ಸ್ಗಳಿರ್ತಾರೆ. ಸೊ PT ಟೀಚರ್ಸು ಇರ್ತಾರೆ, ಎಲ್ಲ ಟೀಚರ್ಸು ಇರ್ತಾರೆ ಅಲ್ವಾ. ಸೊ ಅವರವರ ಕರ್ತವ್ಯಗಳು ಏನು, ಅವರವರ ಅದನ್ನು ಮಾಡ್ತಾರೆ ಅಲ್ವಾ. ಸೊ ಹಾಗೆ ಅವರ ಪೀರಿಯಡ್ ಇವತ್ತು ಇದೆ ಅಂದರೆ ಈ ಮಂತ್ ಇದೆ ಅಂತ ನಾವು ಗ್ರಹಗಳಲ್ಲಿ ತಗೋಬೇಕು. ನಾನು ಹೇಳುವಾಗ ಈ ಮಂತ್ ಅವರ ಒಂದು ಟೀಚರ್ನ ಪೀರಿಯಡ್ ಇದೆ, ಈ ಒಂದು ದಿನದಲ್ಲಿ ಇದೆ ಅಂತ ತೆಗೆದುಕೊಳ್ಳೋಣ ಇವತ್ತು. ಸೊ ಇವತ್ತು ಅವರ ಪೀರಿಯಡ್ ಇದೆ ಅಲ್ವಾ. ಸೊ ಅವರ ಪೀರಿಯಡ್ ಇದ್ದಾಗ ಅವರು ಚಾರ್ಜ್ ತಗೋತಾರೆ ನಮ್ಮ ಮೇಲೆ, ಅಂದರೆ ಕ್ಲಾಸ್ ತಗೋತಾರೆ ಅಥವಾ ಏನಾದರೂ ಮಾಡಿದ ತಪ್ಪಿಗೆ ಪನಿಷ್ಮೆಂಟ್ ತಗೋತಾರೆ, ಏನಾದರೂ ಒಂದು ಮಾಡ್ತಾರೆ. ಸೊ ಅವರ ಪೀರಿಯಡೇ ಇಲ್ಲ ಅಂತ ಹೇಳಿದರೆ ಅವರು ನಮ್ಮ ಕ್ಲಾಸಿಗೆ ಬರೋದೇ ಇಲ್ಲ. ಸೊ ನಮಗೆ ಯಾವ ಪನಿಷ್ಮೆಂಟೂ ಇಲ್ಲ, ಯಾವ ಕ್ಲಾಸಸ್ಸೂ ಇಲ್ಲ, ನೋಟ್ಸೂ ಇಲ್ಲ, ಏನೂ ಇಲ್ಲ. ಅವರು ಬಂದಿಲ್ಲ ಅಂದರೆ ಅವರು ರಜೆ ಹಾಕಿದ್ದಾರೆ, ಏನೋ ಒಂದು ರೀಸನ್ಗಾಗಿ ಅವ್ರು ಬಂದಿಲ್ಲ. ಸೊ ಅವರ ಏನು ಪೀರಿಯಡ್ ನಮಗೆ ವರ್ಕ್ ಇಲ್ಲ. ಸೊ ಅವರ ಆ ಜಾಗಕ್ಕೆ ಬೇರೆಯವರು ಬಂದಿರ್ತಾರೆ ಅಲ್ವಾ. ಬೇರೆಯವರು ಬಂದಾಗ ಆ ಒಂದು ಕ್ಲಾಸಿಗೆ ಬೇರೆ ಪೀರಿಯಡಿಗೆ ಬೇರೆಯವರು ಬಂದಿರ್ತಾರೆ, ಬೇರೆ ಟೀಚರ್ಸ್. ಸೊ ಅವರು ಕ್ಲಾಸನ್ನು ತಗೋತಾರೆ, ಅವರು ಚಾರ್ಜ್ ತಗೋತಾರೆ ಕ್ಲಾಸಿದ್ದು. ಅಂದರೆ ನಮಗೆ ನೋಟ್ಸ್ ಕೊಡ್ಬೋದು, ಏನಾದರೂ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ಬೋದು, ಪನಿಷ್ಮೆಂಟ್ ಮಾಡ್ಬೋದು, ಅಥವಾ ಅಸೈನ್ಮೆಂಟ್ಸ್ಗಳನ್ನು ಕೊಡ್ಬೋದು, ವರ್ಕೌಟ್ಸ್ ಮಾಡ್ಬೋದು, ಏನಾದರೂ ಮಾಡಬಹುದು ಅಲ್ವಾ. ಸೊ ಯಾರು ಇರ್ತಾರೆ ಅನ್ನೋದು ಇಂಪಾರ್ಟೆಂಟು. ಒಂದು ಸ್ಕೂಲ್ ಅಂದರೆ ನಮ್ಮ ನಮ್ಮ ಒಂದು ಜೀವನದಲ್ಲಿ ಜಾತಕದಲ್ಲಿ ದಶಾ ನಡೀತಾ ಇದೆ ಯಾರ್ದು ಅನ್ನೋದು ಮುಖ್ಯ. ಆ ದಶದಲ್ಲಿ ಬೇರೆ 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 ಕ್ಲಾಸಸ್ ಪೀರಿಯಡ್ಸ್ ಇದ್ದ ಹಾಗೆ ಬೇರೆ 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 ಗ್ರಹಗಳು ಕೂಡ ಬರುತ್ತೆ. ಯಾವ ಸಂದರ್ಭಗಳಲ್ಲಿ ಯಾರ್ಯಾರು ಕ್ಲಾಸನ್ನು ತಗೋತಾರೆ, ಯಾರು ಅಧಿಕಾರವನ್ನು ತಗೋತಾರೆ, ಯಾವ ಫಲಗಳನ್ನು ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೇಳಿದ್ದೀನಿ, ನಿಮಗೆ ಅರ್ಥ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೂ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಹಲವಾರು ವಿಡಿಯೋಗಳಲ್ಲಿ ನಾನು ಯಾವ ರೀತಿ ದಶಾ ಇರುತ್ತೆ, ಅಂದರೆ ಲಗ್ನಗಳ ಆಧಾರದ ಮೇಲೆ ಯಾವ ರೀತಿ ನೋಡಬೇಕು, ಇದೆಲ್ಲ ಹೇಳಿದ್ದೀನಿ. ಇದು ಬೇಸಿಕ್ ಆದಂತಹ ವಿಷಯಗಳು, ಸಿಂಪಲ್ಲಾಗಿ ಅರ್ಥ ಆಗಲಿ ಅನ್ನೋದನ್ನು ನಾನು ಹೇಳಿದ್ದೀನಿ. ಸೊ ಈ ರೀತಿ ನಿಮ್ಮ ಕುಂಭ ರಾಶಿಗೆ ಅಥವಾ ಲಗ್ನಕ್ಕೆ 5ನೇ ಮನೆಯಲ್ಲಿ ಗುರುಗ್ರಹ ಬಂದಿರುವಂಥದ್ದು. ಸೊ ಈ ಸಂದರ್ಭಗಳಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಯಾವ್ಯಾವ ಲಾಭ ಇದೆ, ಯಾವ್ಯಾವ ನಷ್ಟ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಗುರುಗ್ರಹ ಅಲ್ಲಿ ಬಂದಿರೋದ್ರಿಂದ
ಹುಡುಗ ಅಥವಾ ಹುಡುಗಿಗೆ ಪ್ರೀತಿ ಆಗ್ಬೋದು, ಪ್ರೇಮ ಆಗಬಹುದು, ಲವ್ ಸ್ಟಾರ್ಟ್ ಅಂತೀವಲ್ಲ, ಸೊ ಅದು ಆಗಬಹುದು. ಅಥವಾ ಯಾರಿಗೆಲ್ಲ ಯುವಕ ಅಥವಾ ಯುವತಿಯರಿಗೆ ಒಂದು ಲವ್ ಅಫೇರ್ ಅನ್ನೋದು ಸ್ಟಾರ್ಟ್ ಆಗ್ಬೋದು. ಹಾಗೆ ವೈವಾಹಿಕ ಜೀವನದಲ್ಲಿ ಚೆನ್ನಾಗಿರುತ್ತೆ, ಮದುವೆ ಜೀವನ ಚೆನ್ನಾಗಿರುತ್ತೆ. ಹಾಗೆ ಎಜುಕೇಷನ್ ವೈಸ್ ನೋಡಿದಾಗ ಎಜುಕೇಷನ್ ಸೋಂಬೇರಿತನ ಬರುತ್ತೆ, ಓದೋಕ್ಕೆ ಮನಸ್ಸಿರಲ್ಲ, ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಹಾಗೆ ಸ್ಪೋರ್ಟ್ಸ್ಗಳಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಆದರೆ ಓದೋಕ್ಕೆ ಮಾತ್ರ ಸೋಂಬೇರಿತನ ಬಿಡೋದಿಲ್ಲ. ಹಾಗೆ ಆದರೆ ಕ್ರಿಯೇಟಿವಿಟಿ ಇರುತ್ತೆ. ಓಕೆ, ಕೆಲಸ ಅಂತ ನೋಡಿದಾಗ ಕೆಲಸದಲ್ಲಿ ಮಾಡಿದ ಕೆಲಸಕ್ಕೆ ತಕ್ಕ ಮಟ್ಟಿನ ಪ್ರತಿಫಲ ಸಿಗುತ್ತೆ ಹೊರತು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋ ಹಾಗೆಲ್ಲ. ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು. ಜಾಬ್ ಕೂಡ ಸ್ವಲ್ಪ ಕಡಿಮೆ ಸಿಗುತ್ತೆ, ಸ್ವಲ್ಪ ಅಷ್ಟೊಂದು ಕೆಲಸಗಳು ನಿಮಗೆ ಸಿಗೋದಿಲ್ಲ. ಹಾಗೆ ಕ್ರಿಯೇಟಿವಿಟಿಯಿಂದ ಮಾಡೋ ಕೆಲಸಗಳಿಗೆ ತುಂಬಾ ಬೆನಿಫಿಟ್ ಇದೆ. ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್, ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರಿ, ಸ್ಪೋರ್ಟ್ಸ್ಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರಿ, ಇವರಿಗೆಲ್ಲ ತುಂಬಾ ಒಳ್ಳೆಯಂತಹ ಸಮಯ ಇದಾಗಿದೆ. ಹಾಗೆ ಯಾರಿಗೆಲ್ಲ ಮಕ್ಕಳ ಭಾಗ್ಯ ಇಲ್ವೋ ನಿಮಗೆ ತುಂಬ ಒಳ್ಳೆಯದಂಥ ಒಂದು ಸಮಯ. ಸಂತಾನ ಭಾಗ್ಯ ಸಿಗುತ್ತೆ, ಮಕ್ಕಳ ಅಪೇಕ್ಷೆ ಇದ್ದವರಿಗೆ ಸಂತಾನ ಭಾಗ್ಯ ಸಿಗುತ್ತೆ. ಯಾರಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನಿಸುತ್ತೆ ಅದನ್ನು ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂತ ಹೇಳಿದರೆ ಅದನ್ನು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಕಷ್ಟ ಆಗುತ್ತೆ ಮುಂದಕ್ಕೆ ಅದು ಸಿಗುವಾಗ. ಅದಕ್ಕೋಸ್ಕರ ಅದು ಆ ಇನ್ವೆಸ್ಟ್ಮೆಂಟ್ ಮಾಡೋವಂತಹ ಮೈಂಡ್ ಸೆಟ್ ಈಗ ಬರುತ್ತೆ, ನಿಮಗೆ ಕ್ರಿಯೇಟ್ ಆಗುತ್ತೆ. ಆದರೆ ಅದನ್ನು ಒಳ್ಳೆಯ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಮುಖ್ಯ. ಯಾಕಂತ ಹೇಳಿದರೆ ಒಮ್ಮೆ ಕಳೆದು ಹೋದರೆ ಮತ್ತೆ ಅದು ಹಿಂದಕ್ಕೆ ಸಿಗೋದಿಲ್ಲ, ಲೇಟ್ ಆಗುತ್ತೆ, ಸಿಗದೇ ಇರಬಹುದು. ಅದಕ್ಕಾಗಿ ನೀವು ಜಾಗ್ರತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅಂದರೆ ಫ್ಯೂಚರ್ ಪ್ಲ್ಯಾನ್ ಮಾಡಿಕೊಂಡು, ಅಂದರೆ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಗಿರಲಿ, ಅದು SIP ಆಗಿರಲಿ, ಅಥವಾ ಮ್ಯೂಚುವಲ್ ಫಂಡ್ ಆಗಿರಲಿ, ಅಥವಾ ಒಂದು RD ಆಗಲಿ ಪೋಸ್ಟಲ್ಲಿ, ಅಥವಾ ಒಂದು ಡೆಪಾಸಿಟ್, ಫಿಕ್ಸೆಡ್ ಡೆಪಾಸಿಟ್ ಆಗಲಿ, ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಿಮಗೆ ಈ ಒಂದು ಸಮಯದಲ್ಲಿ ಅಕ್ಟೋಬರ್ 18ರವರೆಗೆ ತುಂಬಾ ಚೆನ್ನಾಗಿರುವಂತಹ ಸಮಯ ಇದಾಗಿದೆ. ಓಕೆ, ಸುಮ್ಮನೆ ಇದ್ದರೂ ಕೂಡ ಕಷ್ಟಪಡುವಂತಹ ಸಂದರ್ಭ ಇದಾಗೋದಿಲ್ಲ. ತುಂಬ ಒತ್ತಡದ ಕೆಲಸ ಅದು ಇದು ಯಾವುದೂ ಇರೋದಿಲ್ಲ, ಫ್ರೀಯಾಗಿ ಇರಬಹುದು ಆರಾಮಾಗಿ. ಹಾಗೆ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಪೋಷಣೆ ಮಾಡೋದಂತೂ ಇದೆಲ್ಲ ಜಾಸ್ತಿ ಆಗುತ್ತೆ. ಈ ಒಂದು ಕುಂಭ ಲಗ್ನದವರಿಗೆ ತುಂಬ ಟೈಮ್ ಸಿಗುತ್ತೆ ನೋಡಿ. ಹಾಗಾಗಿ ಬ್ಯೂಟಿ ಕಾನ್ಷಿಯಸ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಕುಂಭ ಲಗ್ನ ಅಥವಾ ರಾಶಿಯವರಿಗೆ. ಓಕೆ, ಹಾಗೆ ಮೀನ ಲಗ್ನದವರಿಗೆ, ಮೀನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಸಿಗುತ್ತೆ ಗುರುಗ್ರಹದಿಂದ ಅಂತ ನೋಡೋಣ. ಮೀನ ರಾಶಿಯವರಿಗೆ 4ನೇ ಮನೆಯಲ್ಲಿ, ಮಿಥುನ 4ನೇ ಮನೆ ಆಗುತ್ತೆ. ಸೊ 4ನೇ ಮನೆಯಲ್ಲಿ ಗುರುಗ್ರಹ ಬಂದಾಗ ಮನೆ ಕಟ್ಟುವ ಯೋಗ ಜಾಸ್ತಿ ಆಗುತ್ತೆ. ಹಾಗೆ ಪ್ರಾಪರ್ಟಿ ತೆಗೆದುಕೊಳ್ಳುವ ಯೋಗ ಜಾಸ್ತಿ ಆಗುತ್ತೆ, ಅಥವಾ ವೆಹಿಕಲ್ ಪರ್ಚೇಸ್ ಮಾಡುವಂತಹ ಯೋಗ ಸಿಗುತ್ತೆ. ಹಾಗೆ ಎಜುಕೇಷನ್ ವೈಸ್ ತುಂಬ ಚೆನ್ನಾಗಿದೆ, ಎಜುಕೇಷನ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಏನಾದರೂ ಕಲಿಬೇಕು ಅನ್ನೋವರಿಗೆ ಇದು ಒಳ್ಳೆಯ ಸಮಯ ಇದಾಗಿದೆ. ಅಂದರೆ ಮಕ್ಕಳಿಗೆ ಅಂತಲ್ಲ, ಎಜುಕೇಷನ್ ಯಾರಿಗೆ ಬೇಡ ಅಂತ ಹೇಳಿ, ಇಂಪ್ರೂವ್ಮೆಂಟ್ ಆಗಬೇಕು ನಾಲೆಡ್ಜ್ ಅಲ್ವಾ ಎಲ್ರದ್ದು. ಹಾಗೆ ಗುರು ತುಂಬ ಚೆನ್ನಾಗಿ ಜ್ಞಾನವನ್ನು ಕೊಡುವಂಥವರು. ಸೊ ಹಾಗಾಗಿ ಗುರುಗ್ರಹ 4ನೇ ಮನೆಯಲ್ಲಿದ್ದಾಗ ತುಂಬ ವಿಷಯಗಳನ್ನು ನೀವು ಗ್ರಹಿಸ್ತೀರಿ, ತುಂಬ ವಿಷಯಗಳಲ್ಲಿ ನೀವು ಆಸಕ್ತಿಯನ್ನು ತೋರಿಸ್ತೀರಿ, ತುಂಬ ವಿಷಯಗಳು ನಿಮಗೆ ತಿಳಿತಾ ಹೋಗುತ್ತೆ ಯಾವುದೋ ಒಂದು ರೂಪದಲ್ಲಿ. ಹಾಗಾಗಿ ಅಥವಾ ತಾಯಿಯ ಬಾಂಧವ್ಯ, ತಾಯಿ ಜೊತೆ ಬಾಂಧವ್ಯ ಜಾಸ್ತಿ ಆಗುವಂಥದ್ದು, ತಾಯಿ ಜೊತೆ ಒಡನಾಟ ಜಾಸ್ತಿ ಆಗುವಂಥದ್ದು, ತಾಯಿ ಜೊತೆ ಮಾತುಕತೆ ಜಾಸ್ತಿ ಆಗುವಂಥದ್ದು, ಅಥವಾ ತಾಯಿಯ ಬೆಲೆ ಅರ್ಥ ಆಗುವಂಥದ್ದು, ಅಥವಾ ತಾಯಿಗಾಗಿ ಏನಾದರೂ ಹೆಲ್ಪ್ ಮಾಡುವಂಥದ್ದು, ಇವೆಲ್ಲ ಜಾಸ್ತಿ ಆಗುತ್ತೆ. ಹಾಗೆ ಮನೇಲಿ ಇದ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡುವವರಿಗೂ ತುಂಬ ಚೆನ್ನಾಗಾಗುತ್ತೆ. ಈ ಸಂದರ್ಭಗಳಲ್ಲಿ ನೀವು ಇಂಥ ಕೆಲಸಗಳು ಸಿಗ್ಬೋದು, ಅಥವಾ ಒಂದು ಕುಕ್ಕಿಂಗ್ ಕೆಲಸಗಳು ಸಿಗಬಹುದು, ಡ್ರೈವಿಂಗ್ ಕೆಲಸಗಳು ಸಿಗಬಹುದು. ಹಾಗೆ ರೆಸ್ಟೋರೆಂಟ್ಗಳು ಇಂಥದ್ದೇನಾದರೂ ಇದ್ದರೆ ಅಥವಾ ಪ್ರಾಪರ್ಟಿ ರಿಲೇಟೆಡ್ ಕೆಲಸಗಳು, ಇವುಗಳಲ್ಲಿ ನಿಮಗೆ ಕೆಲಸ ಅನ್ನೋದು ಸಿಗುತ್ತೆ. ಗುರುಗ್ರಹ ಕೆಟ್ಟದೇ ಮಾಡ್ತಾರಾ? ಇಲ್ಲ. ಹಾಗಾಗಿ ಯಾವುದೆಲ್ಲ ನಿಮಗೆ ಆಗುತ್ತೆ ಕೆಲಸ ಕಾರ್ಯಗಳು, ಅಲ್ಲಿ ನೀವು ಫೋಕಸ್ ಮಾಡಿದಾಗ ನಿಮಗೆ ಒಳ್ಳೆಯ ಫಲವನ್ನು ಪಡಿಬಹುದು. ಇಲ್ಲಪ್ಪ ನನಗೆ ಮದುವೆನೇ ಬೇಕು, ನನ್ನದು ಮೀನ ಲಗ್ನ, ಮೀನ ರಾಶಿ, ನನಗೀಗ ಮದುವೆ ಆಗಲೇಬೇಕು ಅಂದರೆ ಅಂತ ಕೂತ್ರೆ ಈಗ ಆಗಲ್ಲ, ಈಗ ಸೆಟ್ ಆಗಲ್ಲ, ಈಗ ಪ್ರೀತಿನೇ ಬರಲ್ಲ. 4ನೇ ಮನೆ ಅಂತ ಹೇಳಿದರೆ ಪ್ರೀತಿಯನ್ನು ಕಳ್ಕೊಳ್ಳುವಂಥದ್ದು, ಲಾಸ್ ಆಫ್ ಲವ್ ಅಂತ ಹೇಳ್ತೀವಿ. ಸೊ ಪ್ರೀತಿ ಎಲ್ಲಿಂದ ಹುಟ್ಟಬೇಕು? ಇಲ್ಲ, ಹುಟ್ಟಲ್ಲ. ಸೊ ಹಾಗಾಗಿ ಗುರುಗ್ರಹ ಯಾರಿಗೆಲ್ಲ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಮೀನ ರಾಶಿ ಅಥವಾ ಮೀನ ಲಗ್ನದವರೆಗೆ ಬಂದಿದ್ದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಅಕ್ಟೋಬರ್ 18ರವರೆಗೆ ನಿಮಗೆ ಮನಸ್ಸಿನಲ್ಲಿ ಯಾವುದೇ ಒಂದು ಪ್ರೀತಿ ಅನ್ನೋದು
ನಿಮಗೆ ಹುಟ್ಟೋದಿಲ್ಲ. ನಿಮಗೆ ಕಷ್ಟ ಆಗುತ್ತೆ, ನಿಮ್ಮವರಿಗೂ ಕಷ್ಟ ಅಂದರೆ ಒಂದು ವೇಳೆ ಮದುವೆ ಆಗಿದ್ದರೆ ನಿಮ್ಮವರಿಗೆ ತುಂಬ ಕಷ್ಟ ಆಗುತ್ತೆ, ನಿಮಗೆ ಪ್ರೀತಿನೇ ಹುಟ್ಟಲ್ಲ ಅವರ ಮೇಲೆ ಅಂತ ಹೇಳಿದರೆ ಅಲ್ಲಿ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಇನ್ಕ್ಯುರೇಬಲ್ ಡಿಸೀಸ್ ಅನ್ನೋದು ನಿಮಗೆ ಸ್ಟಾರ್ಟ್ ಆಗಬಹುದು. ಯಾಕಂತ ಹೇಳಿದರೆ ಒಂದು 4ನೇ ಮನೆ ಅನ್ನೋದು ಗುಣ ಆಗದ ಕಾಯಿಲೆ ಅಥವಾ ತುಂಬ ತುಂಬ ಸಮಯ ಇರುವಂತಹದ್ದು. ಇದಕ್ಕೆ ಮೆಡಿಸಿನ್ ಸ್ವಲ್ಪ ವರ್ಕ್ ಆಗಲ್ಲ. ಸೊ ಹಾಗಾಗಿ ಏನು ಸಮಸ್ಯೆ ಇದೆ ಅನ್ನೋದು, ಗುರುಗ್ರಹ ಸ್ವಲ್ಪ ಕೊಲೆಸ್ಟ್ರಾಲ್ ಫ್ಯಾಟ್ ಅನ್ನೋದು ಜಾಸ್ತಿ ಆಗುವಂಥದ್ದು, ಹಾಗೆ ಹಾರ್ಟ್ ಅಟ್ಯಾಕ್ ಅನ್ನೋನ್ನು ಸೂಚಿಸುತ್ತೆ. ಹಾಗೆ ಪಿತ್ತ ವಿಕಾರಗಳಾಗಿರ್ಬೋದು, ಕಫದಿಂದ ಬರುವಂತಹ ದೋಷಗಳಾಗಿರಬಹುದು, ಇದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ತೋರಿಸುತ್ತೆ. ಎಲ್ಲದಕ್ಕೂ ಕಾರಣ ಕಫ ಆಗಿರುತ್ತೆ, ಅದು ಗುರುಗ್ರಹ ಆಗಿರೋದ್ರಿಂದ ಸ್ವಲ್ಪ ಇದಕ್ಕೆ ಮೆಡಿಸಿನನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಡಾಕ್ಟ್ರ್ ಹತ್ರ ತೋರಿಸುವಂಥದ್ದು, ಇದೆಲ್ಲ ಮಾಡಬೇಕಾಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ನೆಕ್ಸ್ಟ್ ಅಕ್ಟೋಬರ್ 18ರಿಂದ ನಿಮಗೆ ಇದಕ್ಕೆ ಮೆಡಿಸಿನ್ ಅನ್ನೋದು ಸಿಗುತ್ತೆ. ಸ್ವಲ್ಪ ಗುಣ ಆಗುತ್ತೆ. ಈಗ ಸ್ವಲ್ಪ ಉಲ್ಬಣ ಆಗುತ್ತೆ. ಇದು ನಿಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಆರೋಗ್ಯದ ಪರಿಸ್ಥಿತಿಯಲ್ಲಿ ಯಾರಿಗೆ ಗುರುಗ್ರಹದಿಂದ ಆರೋಗ್ಯ ಕೆಡ್ತಾ ಇದೆಯೋ ಅಂಥವರಿಗೆ ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಎಲ್ಲರಿಗೂ ಅಲ್ಲ. ಅದು ದಶಭುಕ್ತಿಗಳಲ್ಲಿ ಬಂದಿರಬೇಕು. ಸ್ವಲ್ಪ ಜಾಗ್ರತೆಯಿಂದ ವಿಮರ್ಶೆ ಮಾಡ್ಕೊಂಡು ನೋಡಬೇಕಾಗತ್ತೆ. ಹಾಗೆ ಮೀನ ಲಗ್ನದವರಿಗೆ ನಾನಾಯಿತು, ನನ್ನ ತಾಯಿ ಆಯಿತು, ಅಥವಾ ಒಂದು ನನ್ನ ದೇಶ ಆಯಿತು, ನನ್ನ ಊರಾಯಿತು ಅನ್ನೋದು ಒಂದು ಮಮಕಾರ ಅನ್ನೋ ತಾಯಿ ಅಥವಾ ತಾಯ್ನಾಡಿನ ಬಗ್ಗೆ, ತಾಯ್ನೆಲದ ಬಗ್ಗೆ ಅಥವಾ ಮನೆಯ ಬಗ್ಗೆ, ಸ್ವಂತ ಮನೆಯ ಬಗ್ಗೆ ಸ್ವಲ್ಪ ಒಲವು ಅನ್ನೋದು ಜಾಸ್ತಿ ಆಗುತ್ತೆ ಈ ಒಂದು ಗುರುಗ್ರಹದಿಂದ. ಮೀನ ಲಗ್ನ ಅಥವಾ ಮೀನ ರಾಶಿಯವರಿಗೆ ಆರೋಗ್ಯ ಮತ್ತು ಮದುವೆ ವಿಷಯದಲ್ಲಿ ಮಾತ್ರನೇ ಸಮಸ್ಯೆ ಅನ್ನೋದು ಆಗುತ್ತೆ. ಮಿಕ್ಕೆಲ್ಲ ವಿಷಯದಲ್ಲಿ ತೊಂದರೆಗಳು ಏನೂ ಇಲ್ಲ. ಹಾಗೆ ಮೇಷ ಲಗ್ನದವರಿಗೆ ಗುರುಗ್ರಹ ಯಾವ ರೀತಿಯ ಫಲವನ್ನು ಕೊಡ್ತಾರೆ ಅಂತ ಹೇಳಿದರೆ, ಎಫರ್ಟ್ ಅನ್ನೋದು ಜಾಸ್ತಿ ಹಾಕಬೇಕಾಗುತ್ತೆ. ಗುರುಗ್ರಹ ಯಾರ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಮೇಷದವರಿಗೆ ಇರುತ್ತೋ ಅಂಥವರಿಗೆ ಮಾತ್ರ ಎಫರ್ಟ್ ಅನ್ನೋದು ಜಾಸ್ತಿ ಹಾಕಬೇಕಾಗುತ್ತೆ. ಅದರಿಂದ ಹಣವನ್ನು ಸಂಪಾದನೆ ಮಾಡುವಂಥ ಕೆಲಸ ಆಗುತ್ತೆ. ಅಥವಾ ವೆಹಿಕಲ್ ಡೀಲಿಂಗ್ ಆಗ್ಬೋದು, ಪ್ರಾಪರ್ಟಿ ಡೀಲಿಂಗ್ ಆಗ್ಬೋದು, ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರಲ್ವ, ಸೊ ಇಂಥವರಿಗೆ ತುಂಬಾ ಒಳ್ಳೆಯದಾದಂಥ ಒಂದು ಸಮಯ. ಮಿಕ್ಕೆಲ್ಲವರಿಗೆ ಪರವಾಗಿಲ್ಲ. ಕರ್ಕಾಟಕ ಲಗ್ನದವರಿಗೆ ನಿಜವಾಗಿ ಸ್ವಲ್ಪ ಕಷ್ಟದ ಸಮಯ. ಅಂದರೆ ಇನ್ಕಮ್, ನೀವು ಊರಲ್ಲಿ ಅಂದರೆ ಹತ್ತಿರದಲ್ಲೇ ನಿಮ್ಮ ಏರಿಯಾದಲ್ಲೇ ನಿಮ್ಮ ಊರಲ್ಲೇ ಕೆಲಸ ಮಾಡುವಂಥವರಾಗಿದ್ದರೆ, ಅಂದರೆ ದೂರ ಹೋಗಿಲ್ಲ, ಇಲ್ಲೇ ಕೆಲಸ ಮಾಡುವಂಥದ್ದು, ಹುಟ್ಟಿಯೂರಿನಲ್ಲೇ ಕೆಲಸ ಮಾಡುವಂಥದ್ದು ಆಗಿದ್ದರೆ ನಿಮಗೆ ಉಳಿತಾಯ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ವ್ಯಯ ಆಗುತ್ತೆ. ಅಂದರೆ ಎಲ್ಲೋ ಹೋಗುತ್ತೆ ದುಡ್ಡು, ಯಾವುದಕ್ಕೋ ಹಾಕಿದ್ವಿ ಎಲ್ಲೋ ಹೋಯಿತು, ಅಥವಾ ಏನಕ್ಕೋ ಒಂದು ತೆಗೆದಿಟ್ಟಿದ್ವಿ ಎಲ್ಲೋ ಹೋಯಿತು ಹಣ ಅನ್ನೋ ರೀತಿ ಆಗುತ್ತೆ. ಹಾಗೆ ಎಲ್ಲ ವಿಷಯಗಳಲ್ಲೂ ಅಂದರೆ ವ್ಯಯಭಾವಕ್ಕೆ ಗುರುಗ್ರಹ ಬಂದಾಗ ಆ ಗುರುಗ್ರಹ ಸ್ವಲ್ಪ ಸಮಸ್ಯೆಗಳನ್ನು ತಂದೊಡ್ತಾನೆ. ಅದಕ್ಕೆ ನೀವು ದಾನ ಧರ್ಮಗಳನ್ನು ಮಾಡುವಂಥದ್ದು, ಕಡಲೆಕಾಳನ್ನು ಕೊಡುವಂಥದ್ದು, ಅರಿಶಿಣವನ್ನು ಕೊಡುವಂಥದ್ದು ದೇವಸ್ಥಾನಗಳಿಗೆ, ಅಥವಾ ಯಾರಿಗಾದರೂ, ಅಥವಾ ಹಳದಿ ಹೂಗಳನ್ನು ದೇವಸ್ಥಾನಕ್ಕೆ ಕೊಡುವಂಥದ್ದು, ಕಡಲೆಕಾಳುಗಳನ್ನು ದಾನ ಧರ್ಮ ಮಾಡುವಂಥದ್ದು, ಇವುಗಳನ್ನೆಲ್ಲ ಮಾಡಿದಾಗ ನಿಮಗೆ ಅಥವಾ ಗುರುಗಳಿಗೆ, ನಿಮ್ಮ ಯಾರು ಟೀಚರ್ಸ್ ಇರ್ತಾರೆ ನೋಡಿ ಅಂಥವರಿಗೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಅಥವಾ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ನೀವು ಎಷ್ಟು ದಾನ ಕೊಡ್ತೀರೋ, ಅಥವಾ ಮಕ್ಕಳಿಗೆ ಎಷ್ಟು ವಿದ್ಯಾಭ್ಯಾಸಕ್ಕಾಗಿ ಬುಕ್ಸ್ಗಳನ್ನು ಕೊಡ್ತೀರೋ ಅಥವಾ ಪರಿಕರಗಳನ್ನು ಕೊಡ್ತೀರೋ ಅಷ್ಟು ನೀವು ಗುರುಗ್ರಹದ ಒಂದು ಸಮಸ್ಯೆಯಿಂದ ಹೊರ ಬರ್ತೀರಿ. ಇಲ್ಲ ಅಂತ ಹೇಳಿದರೆ ಎಲ್ಲ ವಿಷಯಗಳಲ್ಲೂ ನಿಮಗೆ ಅಡೆತಡೆ, ವ್ಯಯ ಅನ್ನುವಂಥದ್ದು ಆಗುತ್ತೆ. ಯಾಕಂತ ಹೇಳಿದರೆ 12ನೇ ಮನೆಯಲ್ಲಿ ಗುರುಗ್ರಹ ಇರುವಂಥದ್ದು. ಸೊ ಹಾಗಾಗಿ ನೀವು ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕಾಗುತ್ತೆ. ಇಂಥ ವಿಷಯ ಅಂತ ಹೇಳೋಕ್ಕಿಲ್ಲ, ಎಲ್ಲ ವಿಷಯಗಳಲ್ಲೂ ಇದು ಆಗುತ್ತೆ. ಆದರೆ 12ನೇ ಮನೆ ಅಂತ ಹೇಳಿದಾಗ ಈಗ ನಿಮಗೆ ಫಾರಿನಲ್ಲಿ ಇದ್ದವರಿಗೆ ಒಳ್ಳೆಯದೇ ಆಗುತ್ತೆ. ಅಂದರೆ ಅದು 12ನೇ ಮನೆ ವರ್ಕ್ ಆಗುತ್ತಲ್ಲ, ಮೆಡಿಕಲ್ ಫೀಲ್ಡ್ನವರಿಗೆ ಎಲ್ಲ ಒಳ್ಳೆಯದಾಗುತ್ತೆ. ಯಾಕಂತ ಹೇಳಿದರೆ 12ನೇ ಮನೆ ಬೇಕೇ ಬೇಕು ಅವರಿಗೆ. ಸೊ ಆಗ ಏನು ಸಮಸ್ಯೆ ಬರೋದಿಲ್ಲ. ಹಾಗೆ ಕನ್ಯಾ ಲಗ್ನದವರಿಗೆ ಎಲ್ಲ ವಿಷಯಗಳಲ್ಲಿ ಒಳ್ಳೆಯದೇ, ಆದರೆ ಆರೋಗ್ಯದ ವಿಷಯದಲ್ಲಿ ಒಂದು ನೀವು ಎಚ್ಚರಿಕೆಯನ್ನು ಮಾಡಬೇಕು. ಹಾಗೆ ಮದುವೆ ವಿಷಯದಲ್ಲಿ ಕೂಡ ಎಚ್ಚರಿಕೆಯನ್ನು ಪಡಬೇಕಾಗುತ್ತೆ, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂತ ಹೇಳಿದರೆ ನನ್ನದು ನಾನು ಹೇಳಿದೆ ಆಗಬೇಕು, ಅಥವಾ ಅಹಂ ಈಗೋ ಇದೆಲ್ಲ ಇರುತ್ತಲ್ಲ, ಸೊ ಅದನ್ನು ಸ್ವಲ್ಪ ನೀವು ಹತೋಟಿಯಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ಜಗಳಗಳು, ಮನಸ್ತಾಪಗಳು, ನನ್ನದು ನನ್ನಿಂದ ಅನ್ನೋದು ಸ್ವಲ್ಪ ನೀವು ಅದನ್ನು
ಸರಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಆರೋಗ್ಯದ ವಿಷಯದಲ್ಲಿ ಎಷ್ಟು ಜಾಗ್ರತೆ ಇರಬೇಕು ಅಂತ ಹೇಳಿದರೆ, ಗೊತ್ತಾಗುತ್ತೆ ಏನೋ ಒಂದು ಸಮಸ್ಯೆ ಇದೆ ಅಥವಾ ಯಾವುದೋ ಒಂದು ವಿಷಯ ನಿಮಗೆ ಡಾಕ್ಟ್ರ್ ಹತ್ರ ಗೊತ್ತಾಗಬಹುದು ಅಥವಾ ನಿಮಗೇ ಅರಿವಾಗಬಹುದು ಇಂಥದ್ದು ಈ ಒಂದು ಸಮಸ್ಯೆ ಅಂದರೆ ಸ್ವಲ್ಪ ಅದರ ಹೆಸರು ಸ್ವಲ್ಪ ಇಂಡಿಕೇಶನ್ ಆಗುತ್ತೆ. ಕಫದಿಂದ ಬರುವಂತಹ ತೊಂದರೆಗಳಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಥವಾ ಕೊಲೆಸ್ಟ್ರಾಲ್ಗಳಿಂದ ಆಗುವಂತಹ ಸಮಸ್ಯೆಗಳಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಆಹಾರದ ವಿಷಯದಲ್ಲಿ ನೀವು ನೋಡ್ಕೋಬೇಕಾಗುತ್ತೆ, ಯಾವುದು ನಿಮಗೆ ಸೂಟ್ ಆಗುತ್ತೆ ಅದನ್ನು ನೀವು ತಿನ್ನಬಹುದು. ಹಾಗೆ ಅಲ್ಲಿ ಕೂಡ ಕಡಲೆಕಾಳನ್ನು ದಾನ ಮಾಡ್ತಾ ಬರೋದ್ರಿಂದ, ಅರಿಶಿಣವನ್ನು ದಾನ ಮಾಡೋದ್ರಿಂದ, ಬುಕ್ಸ್ಗಳನ್ನು ಆಗ ಹೇಳಿದ ಹಾಗೆ ದಾನ ಮಾಡೋದ್ರಿಂದ ಇದರಿಂದ ಪಾರಾಗಬಹುದು. ಹಾಗೆ ಗುರುಗ್ರಹ ದಶಾಭುಕ್ತಿಗಳಲ್ಲಿ ಇದ್ದರೆ ಮಾತ್ರ, ಇಲ್ಲ ಅಂತ ಹೇಳಿದರೆ ದಾನ ಕೂಡ ಮಾಡಬೇಕಾದ ಅನಿವಾರ್ಯ ಇರೋದಿಲ್ಲ. ಓಕೆ. ಹಾಗೆ ಇನ್ನೊಂದೇನಂತ ಹೇಳಿದರೆ, ಒಂದು ನಿಮಗೆ ಹೆಸರು, ಕೀರ್ತಿ, ನೇಮ್ ಅದೆಲ್ಲ ಬರುತ್ತೆ. ಓಕೆ. ರೆಕಗ್ನಿಷನ್ ಅನ್ನೋದು ನಿಮಗೆಲ್ಲ ಸಿಗುತ್ತೆ. ಆರೋಗ್ಯ ಮತ್ತು ಮದುವೆ ವಿಷಯದಲ್ಲಿ ಸ್ವಲ್ಪ ನೀವು ಜಾಗ್ರತೆಯಿಂದಿದ್ದರೆ ಅಷ್ಟೇ ಆಯಿತು. ಹಾಗೆ ಒಂದು ವೃಶ್ಚಿಕ ಲಗ್ನದವರಿಗೆ ಗುರುಗ್ರಹ ಯಾವ ಮನೆ ಅಂತ ಹೇಳಿದರೆ 8ನೇ ಮನೆ, ಅಷ್ಟಮಕ್ಕೆ ಬಂದಿರುವಂಥದ್ದು. ಅಷ್ಟಮಕ್ಕೆ ಗುರುಗ್ರಹ ಬಂದಾಗ ಸೊ ಅಲ್ಲಿ ನಿಮಗೆ ಒಂದು ಅಷ್ಟಮದ ಮನೆಯ ಫಲ ಸಿಗುತ್ತೆ. ಸೊ 8ನೇ ಮನೆ ಫಲ ಸಿಗುತ್ತೆ. 8ನೇ ಮನೆ ಫಲ ಸಿಗೋದು ಅಂತ ಹೇಳಿದರೆ, ಫಾರಿನಲ್ಲಿದ್ದರೆ ಒಳ್ಳೆಯದು, ಏನೂ ಸಮಸ್ಯೆ ಇಲ್ಲ. ಅಥವಾ ದೂರ ಇದ್ದರೆ, ತನ್ನ ಸ್ವಂತ ಊರಿನಿಂದ ದೂರ ಇದ್ದು ಅಲ್ಲಿ ಉದ್ಯೋಗವನ್ನು ಮಾಡ್ತಾಯಿದ್ರೆ, ಬಿಸ್ನೆಸ್ಸನ್ನು ಮಾಡ್ತಾಯಿದ್ರೆ ಅಷ್ಟೊಂದು ಸಮಸ್ಯೆ ಅನ್ನೋದು ಬರಲ್ಲ. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಸಮಸ್ಯೆ ಬರುತ್ತೆ. ಹಾಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಲಾಂಗ್ ಟರ್ಮ್ ಡಿಸೀಸ್ ಅನ್ನೋದು ನಿಮಗೆ ಸ್ಟಾರ್ಟ್ ಆಗಬಹುದು. ಅದು ಯಾವುದೇ ಸಮಸ್ಯೆ ಆಗಿರಬಹುದು. ಆಗ ಹೇಳಿದ ಹಾಗೆ ಯಾವುದೇ ಆರೋಗ್ಯ ಸಮಸ್ಯೆ ಅಥವಾ ನಿಮಗೆ ಇದ್ದಂತಹ ಆರೋಗ್ಯ ಸಮಸ್ಯೆಯಲ್ಲಿ ಅದು ಸ್ವಲ್ಪ ಲಾಂಗ್ ಟರ್ಮ್, ತುಂಬ ಏನು ಮೆಡಿಸಿನ್ ಮಾಡಿದರೂ ಕೂಡ ಗುಣ ಆಗ್ತಾಯಿಲ್ಲ, ಅಥವಾ ಏನೋ ಒಂದು ಔಷಧಿ ತೆಗೆದುಕೊಳ್ತಾ ಇದ್ದರು, ಸ್ವಲ್ಪ ದೀರ್ಘಕಾಲದವರೆಗೆ ತಗೋಬೇಕು ಅನ್ನುವಂತಹ ಪರಿಸ್ಥಿತಿಗೆ ಅದು ಟರ್ನ್ ಆಗ್ಬೋದು. ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇದು ವರ್ಷಾನುಗಟ್ಟಲೆ ಇಲ್ಲ ಅಲ್ವಾ, ಸೊ ಅಷ್ಟೊಂದು ಚಿಂತೆ ಮಾಡುವ ಅವಶ್ಯಕತೆಗಳಿಲ್ಲ. ಅಕ್ಟೋಬರ್ ತನಕ ಮಾತ್ರ, ಅಕ್ಟೋಬರ್ 18ರವರೆಗೆ ಮಾತ್ರ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೋಬೇಕಾಗುತ್ತೆ. ಆದರೆ ಇದು ಕಾರಣ ಆಗಿ ಅದು ಕೂಡ ಲಾಂಗ್ ಟರ್ಮ್ ಆಗಿ ಮತ್ತೆ ಮುಂದುವರೆದ್ರೆ ಕಷ್ಟ ಅಂತ. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಯಾರಿಗಾದರೂ ಹಣ ಕೊಟ್ಟು ಅದು ಕೇಳಿದಾಗ ಹಿಂದಕ್ಕೆ ಬರದೇ ಇರುವಂಥದ್ದಾಗಿರ್ಬೋದು, ಅಥವಾ ಹಣ ಕೊಟ್ಟು ಸಿಕ್ಕಾಕೊಳ್ಳುವಂಥದ್ದಾಗಿರ್ಬೋದು, ರಾಂಗ್ ಇನ್ವೆಸ್ಟ್ಮೆಂಟ್ ಆಗಿರಬಹುದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕೂಡ ಬರುತ್ತೆ ಅಂತ ಹೇಳಿದರೆ ಲಾಟ್ರಿ ಆಗಿರ್ಬೋದು, ಅಥವಾ ನಿಮಗೆ ನಿಗೂಢವಾದ ಆಸ್ತಿಗಳು ಸಿಗ್ಬೋದು, ನಿಮ್ಮ ವಶ ಆಗ್ಬೋದು. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಸರ್ಪ್ರೈಸಸ್ ಏನೆಲ್ಲ ಇದೆ ಅದೆಲ್ಲ ನಿಮಗೆ ಸಿಗಬಹುದು. ನಿಮ್ಮ ಯೋಗ ಮತ್ತು ಯೋಗ್ಯತೆಗೆ ಅನುಸಾರವಾಗಿ ಇದೆಲ್ಲ ನಿಮಗೆ ಸಿಗಬಹುದು. ಇದನ್ನು ನೀವು ಪಡಿಬೇಕಂತ ಹೇಳಿದರೆ ಗುರು ಆರಾಧನೆ ತುಂಬ ಮುಖ್ಯ. ಹಾಗೆ ಆರೋಗ್ಯವನ್ನು ನೋಡ್ಕೋಬೇಕಾದ್ದು ನಿಮ್ಮ ಕರ್ತವ್ಯ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಸರ್ಪ್ರೈಸಸ್ ಗಿಫ್ಟ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಒಂದು ಸಂದರ್ಭಗಳಲ್ಲಿ ಸಡನ್ನಾಗಿ ಬಿದ್ದು ಪೆಟ್ಟು ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಒಂದು ಏನೇ ಒಂದು ಊನವನ್ನು ಅಂದರೆ ಗಾಯವನ್ನು ಮಾಡಿಕೊಳ್ಳುವಂಥದ್ದು, ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಸೊ ಇದರಿಂದ ನೀವು ತಪ್ಪಿಸ್ಕೊಳ್ಬೇಕಾಗುತ್ತೆ ವೃಶ್ಚಿಕ ಲಗ್ನದವರು ಅಥವಾ ರಾಶಿಯವರು. ಓಕೆ. ಹಾಗೆ ಮಾತಿನಿಂದಾಗಿರಬಹುದು, ಕೃತಿಯಿಂದಾಗಿರ್ಬೋದು, ಅಂದರೆ ಕೆಲಸ ಕಾರ್ಯಗಳಿಂದಾಗಿರಬಹುದು, ಏನೇ ನಿಮ್ಮಿಂದ ತಪ್ಪು ಆಗದೇ ಇರುವ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ. ಹಾಗೆ ಅದರಿಂದ ಸಂಕಷ್ಟಗಳನ್ನು ಎದುರಿಸುವ ಸಂದರ್ಭಗಳು ಬರದೇ ಇರುವ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ. ನಿಮ್ಮಿಂದ ಯಾವುದೇ ತಪ್ಪುಗಳು ಆಗದೇ ಇರುವ ಹಾಗೆ ನೀವು ಪ್ರತಿಯೊಂದು ಕ್ಷೇತ್ರಗಳಲ್ಲೂ, ಅಂಥದ್ದು ಇಂಥದ್ದು ಅಂತ ಇಲ್ಲ, ಪ್ರತಿಯೊಂದು ಕ್ಷೇತ್ರಗಳಲ್ಲೂ ತಪ್ಪು ಆಗದೇ ಇರುವ, ಯಾಕಂತ ಹೇಳಿದರೆ ಅಷ್ಟಮ ಅಂದರೆ 8ನೇ, ಅಂದರೆ ಅಡೆತಡೆಗಳು, ಇನ್ಸಲ್ಟ್, ಹಾಗೆ ಸ್ವಲ್ಪ ಕಷ್ಟ ನಷ್ಟಗಳು ಇವೆಲ್ಲವೂ ಆಗುತ್ತೆ. ಆದರೆ ಆಗದೇ ಇರುವ ಹಾಗೆ ಗುರುರಾಯರ ಅಥವಾ ಯಾರು ನಿಮ್ಮ ಇಷ್ಟ ಗುರುಗಳು ಇರ್ತಾರೆ ಅವರ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದ ಹಾಗೆ ನಿಮಗೆ ಅದರಿಂದ ಹೊರಬರುವಂತಹ ದಾರಿ ನಿಮಗೆ ಸಿಗುತ್ತೆ. ಎಲ್ಲ ರಾಶಿಗಳಿಗೂ ನಾನು ಯಾವ ರಾಶಿಗಳನ್ನು ಇವಾಗ ರಾಶಿ ಲಗ್ನವನ್ನು ಮೆನ್ಷನ್ ಮಾಡಿದ್ದೀನೋ ಆಲ್ರೆಡಿ, ನೀವೆಲ್ಲರೂ ಕೂಡ ಇಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ, ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾಗ, ಹಾಗೆ ಆಶೀರ್ವಾದವನ್ನು ಪಡೀಲಿಕ್ಕೋಸ್ಕರ ಆರಾಧನೆಯನ್ನು, ನಾಮಜಪವನ್ನು ಮಾಡ್ತಾ ಇದ್ದಾಗ ನಿಮಗೆ ಗೊತ್ತಿಲ್ಲದೆ ಆ ಡಿವೈನ್ ಫೋರ್ಸ್ ಅನ್ನೋದು ನಿಮ್ಮನ್ನು ಕಾಯ್ತಾ ಇರುತ್ತೆ. ಎಲ್ರಿಗೂ ಆ ಗುರು
ಗ್ರಹದ ಅಥವಾ ಗುರು ನಿಮ್ಮ ಇಷ್ಟ ಗುರುವಿನ ಆಶೀರ್ವಾದ ಎಲ್ರಿಗೂ ಸಿಗಲಿ, ಎಲ್ಲರ ಮೇಲಿರಲಿ. ಹರಮುನಿದರು ಗುರು ಕಾಯುವನು ಅನ್ನೋ ರೀತಿಯಲ್ಲಿ ಎಲ್ಲರನ್ನೂ ಗುರು ಕಾಯಲಿ. ಎಲ್ಲರಿಗೂ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ, ಐಶ್ವರ್ಯಗಳು ಪ್ರಾಪ್ತಿಯಾಗಲಿ. ಹಾಗೆ ಎಲ್ಲರ ಅನಾರೋಗ್ಯ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಮೆಡಿಸಿನೆಲ್ಲ ಸಿಕ್ಕು ನಿಮಗೆ ಆರೋಗ್ಯ ಸಿಗಲಿ, ಉನ್ನತ ಅಭಿವೃದ್ಧಿ ಆಗಲಿ ಗುರುಗ್ರಹದಿಂದ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.